ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು January 7th ಮಂಗಳವಾರ. ನಮ್ಮ ಮನೆಯಲ್ಲಿ ಅಂದ್ರೆ ನಮ್ಮ ಅತ್ತೆ ಮನೆಯಲ್ಲಿ ನಾಗರ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಕೂಳೆ ನಾಗರ ಅಂತ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಸ್ನೇಹಿತರೆ. ಕೆಲವರು ಷಷ್ಠಿ ಮಾಡ್ತಾರೆ, ಕೆಲವರು ನಾಗರ ಪಂಚಮಿ ಮಾಡ್ತಾರೆ. ನಾವು ಕೂಳೆ ನಾಗರ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ನನ್ನ ಹಳೆಯ ವಿಡಿಯೋಸ್ ಷಷ್ಠಿ ಹಬ್ಬ, ಸುಬ್ರಹ್ಮಣ್ಯ ಷಷ್ಠಿ ಹಬ್ಬದ್ದು ಒಂದು ವಿಡಿಯೋ ಮಾಡಿದೆ. ಆ ವಿಡಿಯೋಸ್ನ ನೋಡಿದ್ರೆ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮ ಮನೇಲಿ ಕೂಳೆ ನಾಗರ ಅಂತ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ, ಸುಬ್ರಹ್ಮಣ್ಯ ಷಷ್ಠಿಯನ್ನು ಸೆಲೆಬ್ರೇಟ್ ಮಾಡಲ್ಲ ಅಂತ. ಅವಾಗ ಹಬ್ಬ ಸೆಲೆಬ್ರೇಟ್ ಅಂದ್ರೆ ನಮ್ಮ ಮನೇಲಿ ಹಬ್ಬ ಸೆಲೆಬ್ರೇಟ್ ಮಾಡಿದಾಗ ಅದನ್ನು ಸಹ ನಿಮ್ಗಳ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಕೂಡ ಹೇಳಿದ್ದೆ. ಇವತ್ತು ಆ ದಿನ ಬಂದಿದೆ. ನಮ್ಮ ಮನೇಲಿ ಇವತ್ತು ಕೂಳೆ ನಾಗರ ಹಬ್ಬನ ಆಚರಣೆ ಮಾಡ್ತಿದೀವಿ. ಈ ಹಬ್ಬನ ಹೇಗೆಲ್ಲ ನಾವು ಆಚರಿಸ್ತೀವಿ, ಏನೆಲ್ಲ ಪದ್ಧತಿಗಳಿರುತ್ತೆ ಅದನ್ನೆಲ್ಲ ನಿಮ್ಗಳ ಜೊತೆ ಸಹ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಎಲ್ಲ ಮಿಸ್ ಮಾಡ್ದಾನೆ ನೋಡಿ ಅಂತ ಕೇಳ್ಕೊಂತ, ಸ್ವಲ್ಪ ಮುಖ ಟ್ಯಾನ್ ಅಂತ ಅನ್ನಿಸ್ತಾ ಇದೆ ಅನಿಸುತ್ತೆ. ಸ್ವಲ್ಪ ಟ್ಯಾನ್ ಆಗಿದೆ ಬಿಕಾಸ್ ನೆನ್ನೆ ತಾನೇ ಉಡುಪಿಯಿಂದ ಬಂದ್ವಿ. 3 ದಿನ ಉಡುಪಿ ಟ್ರಿಪ್ ಸಕ್ಕದಾಗಿತ್ತು ಸ್ನೇಹಿತರೆ. ಉಡುಪಿ ಟ್ರಿಪ್ ಸೀರೀಸ್ನೇ ಫಸ್ಟ್ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಎಡಿಟ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಇದೆ, ಟೈಮ್ ಸಹ ಇಲ್ಲ ಎಡಿಟ್ ಮಾಡೋಕ್ಕೆ. ಅದು ಹಬ್ಬ ಇರೋದ್ರಿಂದ ಫಸ್ಟ್ ಹಬ್ಬದ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ಕಂಟಿನ್ಯೂಸ್ ಆಗಿ 3 ಇಂದ 4 ವಿಡಿಯೋಸ್ ಉಡುಪಿ ಟ್ರಿಪ್ಪಿಂದ ಬರುತ್ತೆ. ಮಧ್ಯ ಗ್ಯಾಪ್ ಮಾಡೋದು ಅಂದರೆ ಮಧ್ಯ ಬೇರೆ ವಿಡಿಯೋಸ್ ಹಾಕೋದು ಬೇಡ. ಫಸ್ಟ್ ಇದೊಂದು ಹಬ್ಬದ ಸೆಪ್ರೇಟ್ ಇದೆ ಅಲ್ಲ, ಇದನ್ನ ಮುಗಿಸ್ಬಿಟ್ಟು ಆಮೇಲೆ ಉಡುಪಿ ಟ್ರಿಪ್ ಸೀರೀಸ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ನಾಗರ ಹಬ್ಬದ ವಿಡಿಯೋನ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಸೊ ಬನ್ನಿ, ಇವಾಗ ಬಿಕ್ಕೆ ಮನೆಗೆ ಹೋಗ್ಬೇಕು. ಬಿಕ್ಕೆ ಮನೆ ಅಂತ ಅಂದರೆ ನಮ್ಮ ಊರು, ಅಂದರೆ ನಮ್ಮ ಅತ್ತೆ ಮಾವನ ಊರು, ಗ್ರಾಮ, ಪುಟ್ಟು ಗ್ರಾಮ. ಅದು ಒಂದು 20 ರಿಂದ 25 ಮನೆ ಇರ್ಬೋದು. ನಾವಿರೋದು ಎಸ್ಟೇಟ್ ಒಳಗೆ ಸೆಪ್ರೇಟ್ ಆಗಿದ್ದೀವಿ. ಊರ ಹೆಸರನ್ನೇ ನಾವು ಮನೆಗೆ ಕರೆಯೋದು. ಅಂದರೆ ಬಿಕ್ಕೆ ಮನೆ ಅಂದರೆ ನಾವು ಊರೊಳಗೆ ಹೋಗಲ್ಲ. ನಮ್ಮ ಅತ್ತೆ ಮನೆಗೆ ಹೋಗೋದಕ್ಕೂ ನಾವು ಬಿಕ್ಕೆ ಮನೆ ಅಂತಲೇ ಕರೆಯೋದು. ಆಲ್ಮೋಸ್ಟ್ ನಮ್ಮ ರಿಲೇಷನ್ಸ್ ಎಲ್ಲರೂ ಬಿಕ್ಕೆ ಮನೆ ಅಂತಲೇ ಕರೆಯೋದು ನಮ್ಮ ಮನೆಗೆ ಹೋಗೋಕ್ಕೆ. ಸೊ ಇವಾಗ ಬಿಕ್ಕೆ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನೇನೆಲ್ಲ ಆಗುತ್ತೆ, ಹೇಗೆಲ್ಲ ಪೂಜೆ ಮಾಡ್ತೀವಿ, ಯಾರೆಲ್ಲ ಬಂದಿದ್ದಾರೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಮಿಸ್ ಮಾಡ್ದಾನೆ ವಿಡಿಯೋ ನೋಡಿ. ಇವಾಗ ಬನ್ನಿ ಬಿಕ್ಕೆ ಮನೆಗೆ ಹೋಗೋಣ. ಶಿಲ್ಪಕ್ಕ ಅವರೆಕಾಯಿ ಸುಲಿತಾ ಇದ್ದಾಳೆ. ಹೇಳಿ ಶಿಲ್ಪಿ, ಏನ್ ಮಾಡ್ತಿದ್ಯಾ? ಇಷ್ಟು ಅವರೆಕಾಳು ಬಿಡಿಸ್ಬೇಕು, ಇನ್ನೂ ಬಿಡಿಸ್ಬೇಕಾ? ಇದು ಚಪ್ರದ ಅವರೆಕಾಯಿ, ಇದು ಈರುಳ್ಳಿ ಸೊಗು, ಉದ್ದ ಮುಳುಗಾಯಿ. ಕುಳ ಹಾಯ್ ಹೇಳ. ನಮ್ಮ ಮಾವ ತೋಡ ಕಟ್ತಾ ಇದ್ದಾರೆ ಬಾಕ್ಲಿಗೆ. ಖುಷಿ ಅವರಿಗೆ ಹಬ್ಬ ಅಂದ್ರೆ. ನಮ್ಮ ಅತ್ತೆ ಬಟ್ಟೆ ಒಣಗಾಕ್ತಾ ಇದ್ದಾರೆ. ಸ್ನೇಹಿತರೆ, ಇವಾಗ ಅವರೆಕಾಯಿ ಬಿಡ್ಸೋದಕ್ಕೆ ನಾನು ಸಹ ಜಾಯ್ನ್ ಆಗಿದ್ದೀನಿ. ಈ ಹಬ್ಬದಲ್ಲಿ ನಮಗೆ ಟೈಮ್ ಕನ್ಸ್ಯೂಮಿಂಗ್ ಅಂತ ಅಂದರೆ ಈ ಕಾಳು ಬಿಡಿಸೋದೆ ಅಂತ ಹೇಳ್ಬೋದು. ಅಡುಗೆ ಮಾಡೋದು ತುಂಬ ಸುಲಭ, ಬಿಕಾಸ್ 3 ಥರ ಐಟಮ್ಸ್ ಮಾಡೋದು ನಾವು: ಕಿಚಡಿ, ಸಾಂಬಾರ್ ಮತ್ತು ಈರುಳ್ಳಿ ಸೋಗಿಂದು ಕೋಸಂಬರಿ. ಈರುಳ್ಳಿ ಸೋಗು ಅಂತಂದರೆ ಈರುಳ್ಳಿ ಹೂವು ಅಂತ ಕರೀತಾರೆ, ಹುರುಳಿ ಹೂವು ಅಂತ ಕರೀತಾರೆ. ನಮ್ಮ ಕಡೆ ನಾವು ಈರುಳ್ಳಿ ಸೋಗು ಅಂತ ಕರಿತೀವಿ. ಅದ್ರದ್ದೊಂದು ಕೋಸಂಬರಿ. ಆ 3 ಐಟಮ್ಸು ತುಂಬಾ ಈಸಿ ಮಾಡೋದಕ್ಕೆ. ಬಟ್ ಕಾಳು ಸುಳಿಯೋದೇ ಸ್ವಲ್ಪ ಟೈಮ್ ತಗೊಳುತ್ತೆ ಸ್ನೇಹಿತರೆ. ಹಾಗಾಗಿ ಇವಾಗ ಎಲ್ಲರೂ ಮಾತಾಡಿಕೊಂಡು ಫಸ್ಟು ಕಾಳುಗಳನ್ನೆಲ್ಲ ಬಿಡಿಸ್ತಾ ಇದ್ದೀವಿ ಸ್ನೇಹಿತರೆ. ಕೆಲವರು ಸುಬ್ರಹ್ಮಣ್ಯ ಷಷ್ಠಿ ಆಚರಣೆ ಮಾಡ್ತಾರೆ, ಇನ್ನು ಕೆಲವರು ನಾಗರ ಪಂಚಮಿ ಆಚರಣೆ ಮಾಡ್ತಾರೆ. ನಮ್ಮ ಕಡೆ ಕೂಳೆ ನಾಗರ ಅಂತ ನಾವು ಆಚರಣೆ ಮಾಡೋದು. ಎಸ್ಪೆಷಲಿ ಇವಾಗ ಗದ್ದೆ ಕುಯ್ಲಾಗಿರುತ್ತಲ್ವ, ಭತ್ತ ಕಟಾವು ಮಾಡಿರ್ತಾರಲ್ಲ, ಈ ಟೈಮಲ್ಲಿ ನಾವು ಕೂಳೆ ನಾಗರ ಅಂತ ಹಬ್ಬನ ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಯಾವುದೇ ನಾಗರ ಹಬ್ಬ ಆಗಿರ್ಬೋದು, ತುಂಬಾ ಕಟ್ಟುನಿಟ್ಟಾಗಿ ಸ್ಟ್ರಿಕ್ಟಾಗಿ ತುಂಬ ಮಡಿಯಿಂದನೇ ಆಚರಣೆ ಮಾಡಬೇಕು. ಸುಬ್ರಹ್ಮಣ್ಯ ಸ್ವಾಮಿ ವಿಚಾರದಲ್ಲಂತೂ ಇನ್ನಷ್ಟು ಎಕ್ಸ್ಟ್ರಾ ಮಡಿಯಿಂದನೇ ಮಾಡಬೇಕು ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, ನಾವು ಈ ಹಬ್ಬ ಆಚರಣೆ ಮಾಡೋದು ಪ್ರತಿ ವರ್ಷ ಡಿಸೆಂಬರಲ್ಲಿ ಕೊನೆ ಅಮಾವಾಸ್ಯೆ ಯಾವಾಗ ಬರುತ್ತೆ ಅದು ಮುಗಿದ ಮೇಲೇ ನಾವು ಈ ಹಬ್ಬ ಆಚರಣೆ ಮಾಡೋದು. ಅಮಾವಾಸ್ಯೆಯಿಂದ ನೆಕ್ಸ್ಟ್ ಹುಣ್ಣಿಮೆ ಬರೋಕ್ಕೆ 15 ದಿನ ಗ್ಯಾಪ್ ಇರುತ್ತೆ ಅಲ್ವಾ. ಈ 15 ದಿನ ಗ್ಯಾಪಲ್ಲಿ ಯಾವುದಾದ್ರೂ ಒಂದು ಮಂಗಳವಾರ, ನಮಗೆ ಯಾವ ಮಂಗಳವಾರ ಕನ್ವೀನಿಯೆಂಟ್ ಅನಿಸುತ್ತೆ ಆ ಮಂಗಳವಾರ ನಾವು ಹಬ್ಬ ಮಾಡ್ತೀವಿ. ಮಂಗಳವಾರನೇ ನಾವು ಈ ಹಬ್ಬ ಮಾಡಬೇಕು ಅನ್ನೋದು ಪದ್ಧತಿ. ಹಾಗಾಗಿ ಇವತ್ತು January 7ನೇ ತಾರೀಕು ಮಂಗಳವಾರ. ಇನ್ನು ನೆಕ್ಸ್ಟ್ ವೀಕಿಗೆ ಹುಣ್ಣಿಮೆ ಬಂದ್ಬಿಡುತ್ತೆ ಅಂತ ಈ ವೀಕು ನಾವು ಹಬ್ಬ ಆಚರಿಸ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದೀರಾ ಹೇಳಿ?
ನಾವು ಹುಟ್ಟೋಕ್ಕಿಂತ ಮುಂಚೆಯಿಂದಲೂ ಮಾಡ್ತಿದ್ದಾರೆ. ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಮಾಡ್ತಿದ್ದಾರೆ. ಸುಬ್ರಹ್ಮಣ್ಯ ಷಷ್ಠಿ ಆದಮೇಲೆ ಮಾಡೋದಾ ಇದು? ನಾವು ಎಲ್ಲ ಇಲ್ಲಿ ಗದ್ದೆ ಕೊಯ್ಲಾಗೋ ಟೈಮ್ನಲ್ಲಿ ಕೂಳೆನಾಗರು ಅಂತ ನಾವು ಹೊಸಿಗೆ ಇದ್ದು ಹುತ್ತಕ್ಕೆ ತನಿ ಎರೆದು ಆಮೇಲೆ ಸ್ವಾಮಿಗೆ ನೈವೇದ್ಯ ಎಲ್ಲ ಮಾಡಿ ಪ್ರಸಾದ ತಗೊಳ್ಳೋದು. ಆಮೇಲೆ ನಮ್ಮ ನಾಗರದಲ್ಲಿ ವಿಶೇಷ ಏನು ಅಂದರೆ ನೆಂಟರುಗಳು ಬರ್ಬೋದು, ಕೆಲವ್ರ ನಾಗರಲ್ಲಿ ಸೇರ್ಸೋಕ್ಕಾಗಲ್ಲ. ಆಮೇಲೆ ನಮ್ಮದು ಸಗಣಿ ಕಟ್ಟೆ ಹಾಕಿರ್ತೀವಲ್ಲ, ಸಗಣಿ ಕಟ್ಟೆ ಎತ್ಕೊಂಡು ಬರಬೇಕು. ಎಜ್ಜಿಕೆಂಡು ನೀನು ತಪ್ಪೇಳ್ತೀನಿ, ಅದ್ದಿ ಕಾಲು ಅದ್ದಿ. ಆಯ್ತು. ಆಮೇಲೆ ಈ ನಾಗರ ಹಬ್ಬದ ದಿನ ನಾವು ಸೋಪ್ ಎಲ್ಲ ಹಾಕೊಂಡು ಸ್ನಾನ ಮಾಡಂಗಿಲ್ಲ, ಏನಕ್ಕೆ? ನಾಗರಿಗೆ ಕಣ್ಣು ಉರಿಯುತ್ತೆ ನಾವು ಸೋಪ್ ಹಾಕೋದ್ರಿಂದ. ಹೀಗಾಗಿ ಆ ಸ್ವಾಮಿಗೋಸ್ಕರ ನಾವು ಭಯಪಟ್ಟು ಇವತ್ತು ಸೋಪ್ ಮುಟ್ಟಲ್ಲ. ಹಿಂದೆ ಸೋಪಕ್ಕೆ ಚೆನ್ನಾಗಿ ಲೇಟಾಗಿ ಇರಬೇಕು ಬರೋದು, ಅದಕ್ಕೆ ಅವಾಗಿಂದ ಹಂಗೆ ಮಾಡಿ. ನಾಗರ ಹಬ್ಬದ ದಿನ ಸಾಂಬಾರಿಗೆ ಏನೇನು ಹಾಕದ ಆಂಟಿ? ಅವರೆಕಾಯಿ, ಅವರೆಕಾಳು, ಬರೀ ಈ ಅವರೆಕಾಳು, ಚಪ್ರದ ಅವರೆಕಾಯಿ ಮತ್ತೆ ಮುಳುಗಾಯಿ, ಉದ್ದ ಮುಳುಗಾಯಿ ಯೂಸ್ ಮಾಡಿರೋಂಥದ್ದು ಅಡಿಗೆ ಸಾಮಾನುಗಳು ಯಾವ್ದು ಹಾಕಂಗಿಲ್ಲ. ಮನೇಲಿ ಸ್ಟಾಕ್ ಇದ್ರು ಅದು ಹಾಕಂಗಿಲ್ಲ, ಎಲ್ಲ ಹೊಸ ದಿನಸಿ ಐಟಮ್ಸ್ ತಂದ್ಬಿಟ್ಟೆ ಹಾಕ್ಬೇಕು. ಹುಣಸೆ ಹಣ್ಣಿಂದ ಸಹಿತ ಮಸಾಲೆ ಏನೂ ಹಾಕಲ್ಲ, ಬರೀ ಅವರೆಕಾಳು, ಚಪ್ರದ ಅವರೆಕಾಯಿ, ಮುಳುಗಾಯಿ ಅಷ್ಟೇ. ಆಮೇಲೆ ಒಗ್ಗರಣೆನೂ ಹಾಕಂಗಿಲ್ಲ ಅಲ್ವಾ ಆಂಟಿ? ಏನು ಮಾಡಂಗಿಲ್ಲ, ಅದು ಸ್ವಾಮಿ ಹೆಸರು ಹೇಳ್ಕೊಂಡು ಮಾಡೋದು. ಭಗವಂತ ಏನು ಇಷ್ಟಪಟ್ಟು. ಷಷ್ಠಿಲಿ ಎಲ್ಲ ಮಿಕ್ಸ್ ತರಕಾರಿ ಸಾಂಬಾರು. ನಾವು ಕೂಳೆನಾಗರದಲ್ಲಿ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಅಂತ ಹಾಕ್ಬೇಕು, 3 ತರ ತರಕಾರಿ. ಉದ್ದ ಮುಳುಗಾಯಿ ಸಾಂಬಾರ್ಗೆ ಹಾಕ್ತೀರಾ? ಈರುಳ್ಳಿ ಸೊಗು ಕಟ್ಟು, ಆಮೇಲೆ ಇದು ಬೇಕಲ್ಲ ಯಾವುದು, ಈರುಳ್ಳಿ ಕೋಸಂಬರಿ, ಈರುಳ್ಳಿ ಕಡಲೆ ಕಾಳು, ಈರುಳ್ಳಿ ಕೋಸಂಬರಿ, ಕಿಚಡಿ ಸಾರು, ಈರುಳ್ಳಿ ಕೋಸಂಬರಿ, 3 ಇದಕ್ಕೆ ಮಾಡೋದು. ಅವರೆಕಾಯಿ ಮೇಯ್ನ್ ನಮ್ಗೆ, ಅವರೆಕಾಯಿ, ಚಪ್ಪರದ ಅವರೆಕಾಯಿ, ಹೊಲ್ದ ಅವರೆಕಾಯಿ, ಸ್ನೇಹಿತರೆ, ನಾವು ಇವಾಗ ಇಲ್ಲಿ ಅವರೆಕಾಯಿ ಎಲ್ಲ ಬಿಡಿಸ್ತಾ ಇದ್ದೀವಲ್ಲ, ಎಲ್ಲಿ ಬಿಡಿಸ್ತಾ ಇದ್ದೀವಿ ಅಂದರೆ ತೊಟ್ಟಿಲಿ ಸ್ನೇಹಿತರೆ. ನಮ್ಮನೆ ತೊಟ್ಟಿ ಮನೆ. ಸೊ ಬೆಳಗ್ಗೆನೇ ಎದ್ದು ತೊಟ್ಟಿ ಎಲ್ಲ ತೊಳೆದಿರ್ತೀವಿ. ಡ್ರೈ ಆದಮೇಲೆ ತೊಟ್ಟಿಲೇ ಕುತ್ಕೊಂಡು ಅವರೆಕಾಳು ಸುಳಿಯೋದಾಗಿರ್ಬೋದು, ತರಕಾರಿಗಳು ಹೆಚ್ಚೋದಾಗಿರ್ಬೋದು, ಇದನ್ನೆಲ್ಲ ಪ್ರಿಪ್ರೇಷನ್ಸ್ ನಾವು ಇಲ್ಲೇ ಮಾಡಿಕೊಂಡು ಅಡುಗೆನ ಮಾತ್ರ ಅಡುಗೆ ಮನೆ ಒಳಗೆ ಮಾಡ್ತೀವಿ. ಸೊ ಇದರಲ್ಲೂ ಮತ್ತೆ ಮಡಿ ಅಂತ ಇದ್ದೀನಿ. ಹೊರಗಡೆ ಎಲ್ಲ ತರಕಾರಿ ಹಾಕ್ಕೊಂಡು ಕೂತಿದ್ದಾರಲ್ಲ ಅಂತ ಅಂದ್ಕೊಬೇಡಿ, ಇದು ನಮ್ಮ ಮನೆ ಒಳಗಡೆನೇ ಇರೋವಂಥ ತೊಟ್ಟಿ. ಸೊ ತೊಟ್ಟಿ ಮನೆ ನಮ್ಮದು ಸ್ನೇಹಿತರೆ. ಇವಾಗ ನಾನು ಈರುಳ್ಳಿ ಸೊಗನ್ನ ಕಟ್ ಮಾಡ್ತಾ ಇದ್ದೀನಿ. ಚಿಕ್ಕದಾಗಿ ಈರುಳ್ಳಿ ಸೊಗನ್ನ ಕಟ್ ಮಾಡಿ ಕೋಸಂಬರಿಗೆ ಯೂಸ್ ಮಾಡ್ಕೋತೀನಿ. ಮತ್ತು ಸ್ವಲ್ಪ ದಪ್ಪ ಇರುತ್ತಲ್ವ ಈರುಳ್ಳಿ ಸೊಗಲ್ಲಿ, ಸ್ವಲ್ಪ ಬಲ್ತಿರುತ್ತೆ ಹಿಂದೆ ಮುಂದೆ, ಅದನ್ನು ಸ್ವಲ್ಪ ಕಟ್ ಮಾಡಿ ಸಾಂಬಾರಿಗೆ ಹಾಕ್ಕೊತಾ ಇದ್ದೀನಿ ಆ ಪಾತ್ರೆಯಲ್ಲಿ. ಇದನ್ನು ಕೋಸಂಬರಿಗೆ ಬಳಸ್ತೀನಿ ಸ್ನೇಹಿತರೆ. ಕೋಸಂಬರಿ ಮಾಡೋದು ಸಹ ತುಂಬಾ ಸುಲಭ. ಈರುಳ್ಳಿ ಸೊಗು ಮತ್ತು ನೆನೆಸಿರೋ ಅಂಥ ಕಡಲೆಕಾಳು, ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಹುಣಸೆ ಹುಳಿ ಬಿಟ್ಟರೆ ಕೋಸಂಬರಿ ರೆಡಿಯಾಗಿಬಿಡುತ್ತೆ. ಸ್ನೇಹಿತರೆ, ನೋಡ್ತಿದ್ದೀರಲ್ಲ, ಅಡುಗೆಗೆ ಎಲ್ಲ ಪ್ರಿಪ್ರೇಷನ್ಸ್ ಆಗಿದೆ. 3 ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ತುಂಬ ಈಸಿಯಾಗಿ ಆಗಿಬಿಡುತ್ತೆ. ದೊಡ್ಡ ಸ್ಟವ್ ಇಟ್ಕೊಂಡು ಒಂದು ದೊಡ್ಡ ಪಾತ್ರೆಯಲ್ಲಿ ಬೇಗ ಮಾಡಿಬಿಡ್ಬೋದು. ಇಲ್ಲಿ ನೋಡ್ತಿದ್ದೀರಲ್ಲ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ದಿನಸಿ ಸಾಮಾನು ಸಹ ಅಪ್ಪಾಜಿ ಆವಾಗಲೇ ಹೇಳಿದಾಗೆ ಯೂಸ್ ಮಾಡಿರೋದನ್ನು ಯೂಸ್ ಮಾಡೋ ಹಾಗಿಲ್ಲ ಸ್ನೇಹಿತರೆ. ಮನೇಲಿ ಸಾಲ್ಟ್ ಇರುತ್ತೆ, ಹುಣ್ಸೆಹಣ್ಣು ಇರುತ್ತೆ, ಮೆಣಸಿನ್ಕಾಯಿ ಇರುತ್ತೆ, ಬಟ್ ಅದನ್ನು ನಾವು ಯೂಸ್ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ. ಅದನ್ನು ಮತ್ತೆ ನಾವು ಈ ನಾಗರ ಹಬ್ಬದಲ್ಲಿ, ಎಸ್ಪೆಷಲಿ ನಾಗರ ಹಬ್ಬದಲ್ಲಿ ನಾವು ಅದನ್ನು ಯೂಸ್ ಮಾಡಲ್ಲ. ಉಪ್ಪಿಂದನೂ ಹುಣಸೆಹಣ್ಣಿಂದನೂ ಹೊಸದನ್ನೇ ತಂದು ಹಬ್ಬಕ್ಕೆ ಬಳಸ್ಕೊಳ್ಳೋದು. ಸೊ ಇವಾಗ ಹುತ್ತದ ಹತ್ರ ಬಂದಿದ್ದೀವಿ ಸ್ನೇಹಿತರೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ನಮ್ಮ ಮಾವ ನಿಂತಿರೋ ಕಡೆ ಒಂದು ಕ್ಲೀನ್ ಆಗಿರೋ ಸ್ಪೇಸ್ ಇದೆಯಲ್ಲ, ಅದೇನೇ ಹುತ್ತ. ನಮ್ಮ ಮನೆಗೆ ತುಂಬ ವರ್ಷದಿಂದ ನಮ್ಮ ಮನೇಲಿ ಇಲ್ಲೇ ತನಿ ಎರಿತಾ ಇರೋದು. ನಮ್ಮ ಮನೆ ಕಾಂಪೌಂಡ್ ಒಳಗಡೆನೂ ಒಂದು ಹುತ್ತ ಇದೆ ಸ್ನೇಹಿತರೆ. ಬಟ್ ನಾವು ಇಲ್ಲಿ ನಾಗರ ಪಂಚಮಿ ಕೂಳೆ ನಾಗರಕ್ಕೆ ಮಾತ್ರ ಇಲ್ಲೇ ಬಂದು ತನಿ ಎರಿತೀವಿ. ಸೊ ಅಪ್ಪಾಜಿ ಇವಾಗ ಸಗಣಿ ಸಾರ್ಸೋಕ್ಕೆ ಅಂತ ಬಂದಿದ್ದಾರೆ. ನಾನು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಸಗಣಿ ಸಾರಿಸಿ ರಂಗೋಲಿ ಬಿಟ್ಟು ಮನೆಗೆ ಹೋಗ್ಬೇಕು.
ಸ್ನೇಹಿತರೆ, ಅಪ್ಪಾಜಿ ಆವಾಗಲೇ ಹೇಳಿದಾಗೆ ಅವ್ರು ಹುಟ್ಟೋಕ್ಕಿಂತ ಮುಂಚೆಯಿಂದನೂ ಈ ಹಬ್ಬ ಆಚರಣೆ ಮಾಡ್ಕೊಂಡು ಬಂದಿದ್ದಾರಲ್ವಾ. ಅಂದರೆ ನಮ್ಮ ಮಾವನ ಅಜ್ಜಿ ತಾತ, ನಮ್ಮ ಮಾವನ ಅಪ್ಪ ಅಮ್ಮನ ಕಾಲದಲ್ಲೆಲ್ಲ ಈ ರೀತಿ ನಾಗರ ಹಬ್ಬ ಮಾಡ್ಬೇಕಾದ್ರೆ ಏನಾದ್ರು ಒಂಚೂರು ತಪ್ಪಾಯಿತು ಅಂದರೆ, ಇಲ್ಲ ಏನಾದ್ರು ಒಂದು ಸ್ವಲ್ಪ ಮಡಿಯಿಂದ ಮಾಡ್ದೇ ಇದ್ದಾಗ, ಏನಾದ್ರು ಒಂದು ಗೊತ್ತೋ ಗೊತ್ತಿಲ್ದೇನೋ ತಪ್ಪಾದಾಗ ಹಾವು ಮನೆಯೊಳಗೆ ಬಂದುಬಿಡ್ತಿತ್ತಂತೆ. ಹಾವು ಕಾಣಿಸ್ತಾ ಇತ್ತಂತೆ. ಇದನ್ನೆಲ್ಲ ನಮಗೆ ಅಜ್ಜಿ ಎಲ್ಲ ಹೇಳ್ತಾನೆ ಇರ್ತಾರೆ ಅವಾಗವಾಗ. ಸೊ ನಮಗೂ ಒಂಥರ ಭಯ. ನಾಗರ ಹಬ್ಬ ಅಂದರೆ ತುಂಬಾ ಸ್ಟ್ರಿಕ್ಟಾಗೆ ಮಡಿಯಿಂದ ಮಾಡಬೇಕು ಅನ್ನೋದನ್ನು ನಾವು ತಲೆಗೆ ತುಂಬ್ಕೊಂಡ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ನಾಗರ ಹಬ್ಬನ ನಾವು ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡ್ತಿದ್ದೀವಿ ಸ್ನೇಹಿತರೆ. ಇವಾಗ ನೋಡ್ತಿದ್ದೀರಲ್ಲ, ಇಲ್ಲಿ ಅಪ್ಪಾಜಿ ಸಗಣಿ ಸಾರಿಸಿ ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ, ಆ ಸೊಪ್ಪಿಂದ ಇವಾಗ ಸಗಣಿನ ಸಾರಿಸ್ತಾ ಇದ್ದಾರೆ. ಯಾವುದೇ ರೀತಿ ಆ ಸೊಪ್ಪಿಗೆ ಹೆಸರು ನಂಗೆ ಗೊತ್ತಿಲ್ಲ, ಸುಮ್ಮನೆ ಅಲ್ಲೇ ಯಾವುದೋ ಒಂದು ಗಿಡದಲ್ಲಿತ್ತು, ಅದನ್ನು ಕಿತ್ಕೊಂಡು ಸಗಣಿಲಿ ಸಾರಿಸ್ತಾ ಇದ್ದಾರೆ ಸ್ನೇಹಿತರೆ. ಈಗ ಸಗಣಿ ಸಾರಿಸಿ ಅದು ಸ್ವಲ್ಪ ಡ್ರೈ ಆದಮೇಲೆ ಅದಕ್ಕೆಲ್ಲ ರಂಗೋಲಿ ಬಿಡಿಸಿ ಅರಿಶಿನ ಕುಂಕುಮ ಇಟ್ಟು ನಾವು ಮನೆಗೆ ಹೋಗ್ತೀವಿ. ಸ್ನೇಹಿತರೆ, ಇವಾಗ ನೋಡ್ತಿದ್ದೀರಲ್ಲ, ಇದನ್ನು ಸಗಣಿ ಕಟ್ಟೆ ಅಂತ ಕರಿತೀವಿ. ಸಗಣಿಲಿ ಕಟ್ಟೆ ಕಟ್ಟಿ ಅದರೊಳಗೆ ನೀರು ಹಾಕಿರ್ತೀವಿ. ಎಲ್ಲ ಹಬ್ಬದಲ್ಲೂ ಮೇಜರ್ ದೀಪಾವಳಿ, ಯುಗಾದಿ, ಗೌರಿ ಗಣೇಶ ಹಬ್ಬ, ಈ ಥರ ನಾಗರ ಹಬ್ಬ, ಇದರಲ್ಲೆಲ್ಲ ಹಬ್ಬಗಳಲ್ಲಿ ಈ ಥರ ಕಟ್ಟೆ ಕಟ್ತೀವಿ. ಹೊರಗಡೆಯಿಂದ ಬಂದಾಗ ಅದಕ್ಕೆ ಕಾಲನ್ನ ನೆನೆಸ್ಕೊಂಡು, ಸಗಣಿ ನೀರಲ್ಲಿ ಕಾಲನ್ನ ನೆನೆಸ್ಕೊಂಡು ಒಳಗಡೆ ಹೋಗಬೇಕು. ಸೊ ಇವಾಗ ಒಳಗೆ ಹೋಗಿ ಸ್ನಾನ ಮಾಡಿ ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಸ್ನೇಹಿತರೆ. ಇಲ್ಲಿ ನೋಡಿ, ಎಲ್ಲ ಆಂಟಿ ಹುರಿತಾ ಇದ್ದಾರೆ. ಸಾಂಬಾರು ಬೀಜ, ಮೆಂತ್ಯ, ಜೀರಿಗೆ ಮತ್ತು ಮೆಣಸಿನ್ಕಾಯಿ ಸಹ ಹುರಿದು ನಾವೇ ಮಿಕ್ಸಿಲಿ ಪುಡಿ ಮಾಡಿ ಖಾರದ ಪುಡಿ ಹಾಕಬೇಕು. ಹೊರಗಡೆಯಿಂದ ತಂದಿರೋ ಖಾರದ ಪುಡಿನೂ ಸಹ ನಾವು ಬಳಸೋ ಹಂಗಿಲ್ಲ. ಸೊ ಕೆಲವೊಂದೊಂದು ಕೆಲಸಗಳು ನಡೀತಾ ಇದೆ. ಇಲ್ಲಿ ಶಿಲ್ಪಕ್ಕ ಆಲ್ರೆಡಿ ಪಾತ್ರೆ ಎಲ್ಲ ಇಟ್ಟಿದ್ದಾಳೆ. ಇದು ಸಾಂಬಾರಿಗೆ ಇಟ್ಟಿದ್ದಾಳೆ, ಆ ಕಡೆ ಪಾತ್ರೆ ಕಿಚಡಿಗೆ ಇಟ್ಟಿದ್ದಾಳೆ. ಇದು ಸಾಂಬಾರು, ಕಾಳು ಬೇಯಕ್ಕೆ ಹಾಕಾಗಿದೆ. ಇಲ್ಲಿ ಕಡಲೆಕಾಳು ಅರಿಶಿನ ಪುಡಿ ಹಾಕಿ ಕಿಚಡಿ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದಾಳೆ. ನಾನು ಟಮಟ ಮಾಡೋಕ್ಕೆ ಅಂತ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀನಿ ಸ್ನೇಹಿತರೆ. ನನಗೆ ಕಿಚನಲ್ಲಿ ವೀಡಿಯೋಸ್ ಮಾಡ್ಕೊಳ್ಳೋಕೆ ಅಷ್ಟು ಒಂಥರ ಕಂಫರ್ಟಬಲ್ ಅನ್ನಿಸ್ಲಿಲ್ಲ, ಯಾಕಂದರೆ ಇನ್ನೂ ದೇವರಿಗೆ ಎಡೆನೂ ಮಾಡಿರಲಿಲ್ಲ ಅಲ್ವಾ. ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಬೇಡ ಅಂತ ಅನ್ನಿಸ್ತು. ಹಾಗೆ ಕೆಲಸನೂ ಸಹ ಸಿಕ್ಕಾಬಟ್ಟೆ ಇತ್ತು. ಮತ್ತು ನಾನು ನಿಮ್ಗೊಂದು ವಿಷಯ ಹೇಳೋದೆ ಮತ್ತೆ, ನಾವು ಈ ನಾಗರ ಹಬ್ಬದಲ್ಲಿ ಉಪವಾಸ ಸಹ ಇರ್ತೀವಿ. ಅಂದರೆ ನಮ್ಮ ಮದುವೆಗೆ ಮುಂಚೆ ನಮ್ಮ ಅತ್ತೆಯರು, ಮಾವಂದಿರು ಇವ್ರುಗಳೆಲ್ಲ ಉಪವಾಸ ಇರ್ತಿದ್ರು. ಇವಾಗ ಶಿಲ್ಪಕ್ಕ ನಾನು ಬಂದಮೇಲೆ ನಾನು ಶಿಲ್ಪಕ್ಕನೇ ಉಪವಾಸ ಇರ್ತೀವಿ. ಶಿಲ್ಪಕ್ಕ, ಪ್ರವೀಣ್ ಭಾವ ಉಪವಾಸ ಇದ್ದಾರೆ, ಮತ್ತು ನಾನು ಮೋನಿ ಉಪವಾಸ ಇದ್ದೀವಿ. ಹಾಗಾಗಿ ಕೆಲಸಗಳು ಜಾಸ್ತಿ ಇತ್ತು. ಜೊತೆಗೆ ಉಪವಾಸ ಇದ್ದಿದ್ದರಿಂದ ಈ ಕಡೆ ವಿಡಿಯೋ ಮಾಡಿಕೊಂಡು, ಕೆಲಸ ಮಾಡಿಕೊಂಡು, ವಿಡಿಯೋ ಆ್ಯಂಗಲ್ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಅದೆಲ್ಲ ಸ್ವಲ್ಪ ನನಗೆ ತುಂಬ ಟೆನ್ಷನ್ ಅನ್ನಿಸ್ತಾ ಇತ್ತು. ಸೊ ನಾನು ಹಾಗಾಗಿ ಅಡುಗೆ ವೀಡಿಯೋಸ್ ಯಾವುದೂ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅಡುಗೆ ಎಲ್ಲ ಮಾಡಿಟ್ಟು ಸ್ನೇಹಿತರೆ, ಇವಾಗ ನಾವು ಹುತ್ತದ ಹತ್ರ ಬಂದಿದ್ದೀವಿ ಹುತ್ತ ಪೂಜೆ ಮಾಡೋದಕ್ಕೆ ಅಂತ. ಸೊ ನೋಡಿ, ನಮ್ಮ ಮನೆಯಲ್ಲಿ ಹೇಗೆಲ್ಲ ನಾವು ನಾಗರ ಹಬ್ಬನ ಆಚರಣೆ ಮಾಡ್ತೀವಿ, ಹೇಗೆಲ್ಲ ಪೂಜೆ ಮಾಡ್ತೀವಿ ಅನ್ನೋದನ್ನು ನಾನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಏನು ಮಾಡಬೇಕು, ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೂ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ನೋಡಿ, ನಾನು ಮೋನಿ ಇವಾಗ ಹುತ್ತಕ್ಕೆ ತನಿ ಎರಿತಾ ಇದ್ದೀವಿ. ಫಸ್ಟು ಉಪವಾಸ ಇರ್ತೀವಲ್ವ, ಹಾಗಾಗಿ ಉಪವಾಸ ಇರೋರ್ಗೆಲ್ಲ ಫಸ್ಟು ಪೂಜೆ ಮಾಡಿಸ್ತಾರೆ. ಶಿಲ್ಪಕ್ಕ, ಭಾವ, ನಾನು, ಮೋನಿ ಫಸ್ಟ್ ಪೂಜೆ ಮಾಡಾದ್ಮೇಲೆ ಮನೇಲಿ ಬೇರೆಯವರೆಲ್ಲರೂ ಪೂಜೆ ಮಾಡಿದ್ರು. ಸೊ ಪೂಜೆ ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡ್ತೀನಿ. ಯಾರ್ಯಾರು ಬಂದಿದ್ರು ಅನ್ನೋದನ್ನೆಲ್ಲ, ಪೂಜೆ ಮಾಡಿದ್ದನ್ನೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ. ವಿಡಿಯೋ ನೋಡಿ.
ಸ್ನೇಹಿತರೆ, ನಾವು ಕುಳೆನಾಗರ ಮಾಡುವಾಗ ಈ ಹಬ್ಬದ ದಿನ ನಾವು ಸೋಪು ಶಾಂಪು ಹಾಕ್ಕೊಂಡು ಸ್ನಾನ ಮಾಡಬಾರ್ದು. ಸೋಪು ಶಾಂಪು ಹಾಕಿದ್ರೆ ನಾಗಪ್ಪಂಗೆ ಕಣ್ಣೂರಿ ಬರುತ್ತೆ, ನಮಗೆ ಕಣ್ಣೂರಿ ಬರುತ್ತೆ ಅನ್ನೋದು ಒಂದು ನಂಬಿಕೆ. ಇದನ್ನು ನಾನು ನಿಜವಾಗ್ಲೂ ಅನುಭವಿಸಿದ್ದೀನಿ ಅಂತಲೂ ಹೇಳ್ಬೋದು. ಲಾಸ್ಟ್ 2 years ಬ್ಯಾಕ್ ಕೂಳೆನಾಗರ ಹಬ್ಬದ ದಿನವೇ ನನಗೂ ಮೋನಿಗೂ ಇಬ್ರಿಗೂ ನೆನಪಿಲ್ಲ. ಆ್ಯಕ್ಚುಲಿ ನಾನು ಮೋನಿ ಇಬ್ಬರು ಟೌನಲ್ಲಿ ಇರೋದಲ್ವಾ, ಅತ್ತೆ ಮಾವ ಇರೋದು ಎಸ್ಟೇಟ್ ಮನೇಲಿ. ಸೊ ನಾವು ಟೌನಿಂದ ಬಿಕೆ ಮನೆಗೆ ಹೋಗ್ತಾಯಿದ್ವಿ ಹಬ್ಬಕ್ಕೆ. ಸೊ ಟೌನಲ್ಲೇ ಎಲ್ಲ ರೆಡಿಯಾಗಿ ಹೋಗಿದ್ದು. ಸ್ನಾನಕ್ಕೆ ಸೋಪು ಶಾಂಪು ಹಾಕಬಾರ್ದು ಅನ್ನೋದು ಇಬ್ಬರು ಮರ್ತುಬಿಟ್ಟಿದ್ದೀವಿ. ಇಬ್ಬರು ಯೂಸ್ ಮಾಡಿಬಿಟ್ಟಿದ್ವಿ. ಅವರು ಯೂಸ್ ಮಾಡಿದರು, ನಾನು ಯೂಸ್ ಮಾಡಿದ್ದೆ. ಕಣ್ಣು ಉರಿ ಸ್ಟಾರ್ಟ್ ಆಯಿತು ಆಟೋಮೆಟಿಕ್. 1 hour ಸ್ನಾನ ಮಾಡಿದ 1 hourಗೆಲ್ಲ ಕಣ್ಣುರಿ ಸ್ಟಾರ್ಟ್ ಆಯಿತು. ಏನಕ್ಕೆ ಅಂತ ಇಬ್ರಿಗೂ ನೆನಪಾಗ್ತಾ ಇಲ್ಲ, ಏನಕ್ಕೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಮನೆಗೆ ಹೋದ್ಮೇಲೆ ಗೊತ್ತಾಯಿತು, ಅಂದರೆ ಕೇಳಿದ್ರು ಅಲ್ಲಿ, ಇವತ್ತು ಸೋಪು ಶಾಂಪು ಹಾಕಿಲ್ಲ ತಾನೆ ಅಂತ. ಸೊ ಆವಾಗ ನೆನಪಾಯಿತು, ಈ ಸತಿ ಸೋಪಲ್ಲಿ ಸ್ನಾನ ಮಾಡಿರೋದ್ರಿಂದ ನಮಗೆ ಕಣ್ಣುರಿ ಸ್ಟಾರ್ಟ್ ಆಗಿದೆ ಅಂತ. ಹಾಗೆ ಕೆಲವೊಂದೊಂದು ಪದ್ಧತಿಗಳು ಏನೋ ನಡೆಸ್ಕೊಂಡು ಬಂದಿರ್ತಾರೆ, ನಾವು ಸಹ ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಇಂಟೆನ್ಷನಲ್ಲಿ ಅಂತೂ ನಾವು ಅವತ್ತು ಮಿಸ್ ಮಾಡಿರಲಿಲ್ಲ, ನೆನಪೇ ಇಲ್ಲ ನಮಗೆ ಸೋಪ್ ಹಾಕಬಾರ್ದು ಅಂತ. ಬೈ ಮಿಸ್ ಆಗಿ ಸೋಪ್ ಹಾಕೊಂಡ್ಬಿಟ್ಟಿದ್ವಿ. ಅವತ್ತು ಸಂಜೆ ಪೂಜೆ ಮುಗಿಯೋ ತನಕನೂ ನಮ್ಮಿಬ್ರಿಗೂ ಕಣ್ಣೂರಿ ಇತ್ತು. ಪೂಜೆ ಆದಮೇಲೆ ಆಟೋಮೆಟಿಕ್ ಕಣ್ಣೂರಿ ಸಹ ಕಮ್ಮಿ ಆಗೋಯ್ತು ಅಂತಲೇ ಹೇಳ್ಬೋದು. ಸೊ ಆ ವರ್ಷದಿಂದ ನಾನು ಯಾವ ವರ್ಷ ಎಷ್ಟೇ ವರ್ಷ ಆದ್ರೂ ನಾಗರ ಹಬ್ಬದ ದಿನ ಸೋಪ್ ಹಾಕ್ಕೊಳ್ಬಾರ್ದು ಸ್ನಾನಕ್ಕೆ ಅನ್ನೋದು ಯಾವಾಗಲೂ ನೆನಪಿರುತ್ತೆ. ಕಡಲೆ ಹಿಟ್ಟು ಉಪಯೋಗಿಸ್ಬೋದು, ಸೋಪು ಶಾಂಪು ಮಾತ್ರ ಉಪಯೋಗಿಸ್ಬಾರ್ದು. ಫೇಸ್ ವಾಶು ಈ ಥರ ಎಲ್ಲ ಉಪಯೋಗಿಸ್ಬಾರ್ದು ಸ್ನೇಹಿತರೆ. ಸೊ ಇವಾಗ ಪೂಜೆ ಎಲ್ಲ ನಡೀತಾ ಇದೆ. ಮನೆಯಲ್ಲಿರೋರೆಲ್ಲರೂ ಪೂಜೆ ಮಾಡಿದ್ಮೇಲೆ ಅಲ್ಲಿ ಹುತ್ತದ ಹತ್ರನೇ, ಹುತ್ತದ ಮೇಲೆ ಗಣಪತಿ ಇಟ್ಟಿರ್ತೀವಿ. ಆ ಗಣಪತಿ ಹತ್ರ ಅರ್ಶಿನದ ದಾರ ಮಾಡಿಟ್ಟಿರ್ತೀವಿ. ಪ್ರತಿಯೊಬ್ಬರಿಗೂ ಕೈಗೆ ಅರ್ಶಿನದ ದಾರ ಕಟ್ಕೊಂಡು, ನಾವು ಲೇಡೀಸಿಗೆ ತಾಳಿಗೆ ಸ್ವಲ್ಪ ಅರ್ಶಿನದ ದಾರ ಕಟ್ಕೊಂಡು, ಮತ್ತು ನಾಗರ ತಾಳಿ ಅಂತ ನಮ್ಮಲ್ಲಿ ಒಂದು ಆಚರಣೆ ಇದೆ. ಆ ನಾಗರ ತಾಳಿನ ಈ ಕೂಳೆನಾಗರದಲ್ಲಿ ಮಾತ್ರ ನಾವು ಓಪನ್ ಮಾಡಿ ಪೂಜೆ ಮಾಡಿ ಅದನ್ನು ಒಬ್ಬರು ದಂಪತಿಗಳು ಕಟ್ಕೊಳ್ಳೋದು. ಅಂದರೆ ಉಪವಾಸ ಇರ್ತೀವಲ್ವ, ಗಂಡ ಹೆಂಡತಿಗೆ ಕಟ್ಟೋದು. ಸೊ ಈ ಸತಿ ಶಿಲ್ಪಕ ಪ್ರವೀಣ್ ಭಾವ ಕಟ್ತಾ ಇದ್ದಾರೆ, ಶಿಲ್ಪಕಂಗೆ ಪ್ರವೀಣ್ ಭಾವ ನಾಗರ ತಾಳಿ ಕಟ್ತಾ ಇದ್ದಾರೆ. ಇದನ್ನಿಷ್ಟು ಮುಗಿಸ್ಕೊಂಡು ಊರೊಳಗೆ ಶಿವನ ದೇವಸ್ಥಾನ ಐತೆ ಸ್ನೇಹಿತರೆ, ಅಲ್ಲಿಗೆ ಹೋಗಿ ಪೂಜೆ ಮಾಡಿಕೊಂಡು, ಅಲ್ಲಿಗೂ ಸಹ ನೈವೇದ್ಯ ಎಡೆ ತೊಗೊಂಡೋಗಿ ಅಲ್ಲೂ ದೇವರಿಗೆ ನೈವೇದ್ಯ ಮಾಡಿಕೊಂಡು ಮನೆಗೆ ಬಂದು ನಾವು ಉಪವಾಸನ ಬ್ರೇಕ್ ಮಾಡಬೇಕು. ಹುತ್ತದ ಹತ್ರನೇ ನಮಗೆ ಸ್ವಲ್ಪ ತಿನ್ನೋಕ್ಕೆ ಟಮಟ ಕೊಡ್ತಾರೆ, ಮತ್ತು ಅಕ್ಕಿ, ಕಡಲೆಕಾಳು, ಬೆಲ್ಲ ಇದನ್ನು ಸ್ವಲ್ಪ ನೆನೆಸಿಟ್ಟಿರ್ತಾರೆ, ನೆಲಗಡಲೆ ಅಂತ ಕರೀತಾರೆ, ಅದನ್ನು ಸ್ವಲ್ಪ ಕೊಡ್ತಾರೆ. ಹಾಗಾಗಿ ಅಲ್ಲಿ ಸ್ವಲ್ಪ ತಿಂದಿರ್ತೀವಿ, ಮನೆಗೆ ಹೋಗಿ ಊಟ ಮಾಡೋದು. ನೋಡಿ ಇವಾಗ ಶಿಲ್ಪಕಂಗೆ ಪ್ರವೀಣ್ ಭಾವ ನಾಗರ ತಾಳಿ ಕಟ್ತಾ ಇದ್ದಾರೆ. ಇದು 3 ದಿನ ಇರುತ್ತೆ ಸ್ನೇಹಿತರೆ ಕುತ್ತಿಗೆಲಿ. ಅಂದರೆ ಕಟ್ಟಿಸ್ಕೊಂಡಿದ್ದ ದಿನ, ಮಾರನೇ ದಿನ ಅದ್ರ ನೆಕ್ಸ್ಟ್ ಡೇ ನಾವು ಇದನ್ನು ಮತ್ತೆ ಬಿಚ್ಚೋದು ನಾಗರ ತಾಳಿನ. ಹೇಳಿ ಶಿವನ ದೇವಸ್ಥಾನಕ್ಕೆ ಅಲ್ಲಿ ಮುಗಿಸ್ಕೊಂಡು ಸ್ನೇಹಿತರೆ, ಇವಾಗ ಮನೆ ಹತ್ರ ಹುತ್ತದ ಪೂಜೆ ಆಯಿತು. ಊರೊಳಗಡೆ ಶಿವನ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಪೂಜೆ ಮಾಡ್ಕೊಂಡ್ಬರ್ತೀವಿ. ಕತ್ಲಾಗಿದೆ, ಎಲ್ಲ ಹೋಗ್ತಾ ಇಲ್ಲಿ ಬಸವಣ್ಣನ ದೇವಸ್ಥಾನ ಇದೆ, ಹಾಗೆ ಚೌಡಮ್ಮ ಇದ್ದಾರೆ, ಅವರಿಗೂ ನಮಸ್ಕಾರ ಮಾಡೋಣ. ತಿನ್ನಕ್ಕ ಚೆನ್ನಾಗಿದೆ ಅಲ್ಲ, ಇಲ್ಲ ನೋಡು. ಒಂದು ಅಡುಗೆ ಮಾಡ್ತಿದ್ದಿ ಅಂತ ಸ್ನೇಹಿತರೆ, ಕೆಲವೊಂದೊಂದು ವಿಡಿಯೋ ಕ್ಲಿಪ್ಪಿಂಗ್ಸು ಸ್ವಲ್ಪ ಶೇಕ್ ಆಗಿದೆ. ಬಿಕಾಸ್ ನನಗಿಲ್ಲಿ ಚಿಂಟು ವಿಡಿಯೋ ಮಾಡ್ಕೊಡೋದಕ್ಕೆ ಹೆಲ್ಪ್ ಮಾಡ್ತಾ ಇರೋದು. ಚಿಂಟುನೂ ವಿಡಿಯೋ ಮಾಡಿಕೊಟ್ಟಿಲ್ಲ ಅಂದಿದ್ರೆ ನಾನು ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ನಿಮ್ಗಳ ಜೊತೆ ಶೇರ್ ಮಾಡೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ನನ್ನ ಕೈಲಂತೂ ಈ ಕಡೆ ಪೂಜೆ, ಅಡುಗೆ ಕೆಲಸಗಳ ನಡುವೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ 100% ಎಫರ್ಟ್ ಹಾಕಿ ನಮ್ಮ ಚಿಂಟು ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡಿದ್ದಾನೆ. ಆದರೂ ಕೆಲವೊಂದೊಂದು ಕ್ಲಿಪ್ಪಿಂಗ್ಸಲ್ಲಿ ಸ್ವಲ್ಪ ಕ್ಯಾಮ್ರಾ ಶೇಕ್ ಆಗಿಬಿಟ್ಟಿದೆ ಸ್ನೇಹಿತರೆ. ಪ್ಲೀಸ್ ಅದನ್ನು ಇಗ್ನೋರ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಜ್ಜ ಕಂಡುಬಿಟ್ಟು ಅದೇ ಇದೆ ನೋಡು, ಕೇಕ್ ಇಂದು ಶೇಪ್ ಕೊಡೋದು ಅಜ್ಜ ಅಜ್ಜ ಅದಕ್ಕೆ ಏನಂತೇಳು, ಇವಾಗ ಇದು ಅಡ್ವೆಂಚರ್ ಪುಟ್ಟಿದ್ದು ನೆಗ್ಗಿ
ಸ್ನೇಹಿತರೆ ಶಿವನ ದೇವಸ್ಥಾನದ ಹತ್ರ ಬಂದಾಯಿತು. ಇದೇ ನಮ್ಮ ಊರು ಸ್ನೇಹಿತರೆ, ಬಿಕೆ ಮನೆ. ಇಲ್ಲಿ ಒಂದು 20 ಮನೆ ಇರ್ಬೋದು, 20-25 ಮನೆ ಇರ್ಬೋದು. ಸೊ ಊರೊಳಗೆ ಶಿವನ ದೇವಸ್ಥಾನ ಇದೆ. ಇವಾಗ ನಾವು ಅಲ್ಲಿಗೆ ಪೂಜೆ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಮನೆಯವರೆಲ್ಲರೂ ಏನು ಬಂದಿಲ್ಲ. ನಾನು, ಶಿಲ್ಪಕ್ಕ, ಪ್ರವೀಣ್ ಬಾವ, ಚಿಂಟು ಮತ್ತು ಶಾಂತು, ರೇವಣ್ಣ ಅಂಕಲ್, ನೀಲ್ಕಂಠ್ ಅಂಕಲ್ ಇಷ್ಟು ಜನ ಬಂದಿದ್ದೀವಿ ಪೂಜೆ ಮಾಡ್ಕೊಂಡು ಹೋಗೋಕ್ಕೆ. ಇವಾಗ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಮನೆಗೆ ಹೋಗೋ ಅಷ್ಟೊತ್ತಿಗಂತೂ ಫುಲ್ ಕತ್ಲಾಗೋಗಿರುತ್ತೆ. ಮೇ ಬಿ ಫ್ಲ್ಯಾಶ್ ಲೈಟ್ ಎಲ್ಲ ಆನ್ ಮಾಡಿಕೊಂಡೇ ಹೋಗಬೇಕು. ಸೊ ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ತೋರಿಸ್ತೀನಿ. ಸ್ನೇಹಿತರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಫುಲ್ ಕತ್ಲಾಗೋಗಿತ್ತು. ಮೋನಿ ಸಹ ಆಲ್ರೆಡಿ ಊಟ ಮಾಡಿ ವಾಕ್ ಮಾಡ್ತಾಯಿದ್ರು. ಅವರು ಸಹ ಉಪವಾಸ ಇದ್ರಲ್ಲ, ಹಾಗಾಗಿ ಅವ್ರದ್ದು ಊಟ ಆಗಿ ವಾಕ್ ಮಾಡ್ತಾಯಿದ್ರು. ನಾನು ಇವಾಗ ಒಳಗಡೆ ಹೋಗಿ ಊಟ ಮಾಡಬೇಕು. ನಾನು, ಶಿಲ್ಪಕ್ಕ, ಪ್ರವೀಣ್ ಬಾವ 3 ಜನ ಊಟ ಮಾಡಬೇಕು. ಗೆಸ್ಟ್ಗಳು ಸಹ ಬಂದಿದ್ದರು, ಅವರು ಎಲ್ಲರೂ ಊಟ ಮಾಡ್ತಿದ್ದಾರೆ. ನಾನೇನು ಅಂದ್ಕೊಂಡೆ, ಊಟ ಮಾಡಬೇಕಾದ್ರೆ ಅಡುಗೆಗಳದ್ದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಕಿಚಡಿ, ಸಾಂಬಾರು, ಕೋಸಂಬರಿ ಇದೆಲ್ಲ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಒಳಗೆ ಹೋದ್ಮೇಲೆ ನಮ್ಮ ಚಿಂಟಣ್ಣ ಎಲ್ಲಿ ಹೋದ ಅಂತಲೇ ಗೊತ್ತಿಲ್ಲ. ನಾನು ಬೆಳಗ್ಗೆಯಿಂದ ಉಪವಾಸ ಇದ್ದಿದ್ದರಿಂದ ಊಟ ಮಾಡಬೇಕು ಅನ್ನೋ ಕಡೆ ಕಾನ್ಸಂಟ್ರೇಷನ್ ಹೋಯಿತು. ವಿಡಿಯೋ ಮಾಡ್ಕೋಬೇಕು ಅನ್ನೋದು ಮರ್ತೋಯ್ತು. ಸೊ ಹಾಗಾಗಿ ಯಾವುದೂ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅಡುಗೆ ಪೂಜೆಗಳಲ್ಲಿ ನಾವು ದೇವರಿಗೆ ಅಂತ ಅಡುಗೆ ಮಾಡಿದಾಗ, ಎಡೆಗೆ ಅಂತ ಅಡುಗೆ ಮಾಡಿದಾಗ ರುಚಿ ನೋಡಿರಲ್ಲ. ಒಂದು ಅಂದಾಜಲ್ಲಿ ಹಾಕಿರ್ತೀವಿ ಉಪ್ಪು, ಖಾರ, ಹುಳಿ ಎಲ್ಲನೂ. ಬಟ್ 99.9% ಪರ್ಫೆಕ್ಟಾಗಿ ಬಂದಿರುತ್ತೆ. ರುಚಿಯಾಗಿ ಸಹ ಇರುತ್ತೆ ಅಲ್ವಾ ಸ್ನೇಹಿತರೆ. ಅದೇ ನಾವು ಬಾಕಿ ಟೈಮಲ್ಲಿ ಅಡುಗೆ ಮಾಡಬೇಕಾದ್ರೆ ಒಂದು 20 ಸತಿ ಟೇಸ್ಟ್ ನೋಡಿರ್ತೀವಿ. ನಾನಂತೂ ಮಿನಿಮಮ್ 3-4 ಸತಿ ಟೇಸ್ಟ್ ನೋಡ್ತೀನಿ. ಅದೇ ಹಬ್ಬಗಳಲ್ಲಿ ಮಾಡಿದಾಗ 1 ಸತಿ ಟೇಸ್ಟ್ ನೋಡಿರಲ್ಲ, ಆದರೂ ಪರ್ಫೆಕ್ಟಾಗಿರುತ್ತೆ. ಇವತ್ತು ಸಹ ಅಡುಗೆ ತುಂಬ ರುಚಿಯಾಗಿತ್ತು. ಸೊ ಊಟ ಆದಮೇಲೆ ಸ್ವಲ್ಪ ಮನೆ ಕ್ಲೀನಿಂಗಲ್ಲಿ ನಾನು ಸಹ ಹೆಲ್ಪ್ ಮಾಡಿ ಇವಾಗ ವಾಪಸ್ ಹೊರಟಿದ್ದೀವಿ. ವಿಡಿಯೋ ಮಾಡ್ದಲ್ಲ ಈಗ ಮತ್ತೆ ಯೂಟ್ಯೂಬ್ ನಾನು ಫಸ್ಟ್ ವಿಡಿಯೋ ಮಲಗ್ಬೇಕಾದ್ರೆ ನೋಡ್ಬಿಟ್ಟು ಮಾಡ್ತೀವಿ. ಅವಳು ಯಾಕೆ ಕಳ್ಸಿರಲ್ಲ ರಂಗೋಲಿ ತೋರಿಸು, ನಾನು ಬಿಡಿಸಿರೋದು. ಅಯ್ಯೋ ಪುಟ್ಟು ಕಾಣಿಸ್ತಾನೆ ಇಲ್ಲ, ಸೈಡ್ ಬರ್ರೋ. ಬಾಯ್ ಪುಟ್ಟು, ಬಾಯ್ ಚಿಂಟು, ಬಾಯ್ ಬಾಯ್.